ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ, ಸಂಖ್ಯಾಶಾಸ್ತ್ರದ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ನೋಡಿ, ಇವತ್ತು ಜೂನ್ 1, ಹಾಗೆ ಸ್ಕೂಲ್ಸ್ ಎಲ್ಲ ಆರಂಭ ಆಗ್ತಾ ಇದೆ. ಹಾಗೆ ಪ್ರಮುಖವಾಗಿ ರಾಜ್ಯದಲ್ಲಿ ಮುಂದಿನ ನಾಯಕತ್ವದ ಬದಲಾವಣೆ ಕೂಡ ಆಗ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಇದೇ ಜೂನ್ 3ನೇ ತಾರೀಕು ಸಂಜೆ 4:05 10 ಒಳಗಡೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಕೂಡ ಮಾಡಲಿದ್ದಾರೆ. ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಅಂದರೆ ಅವರ ಜನ್ಮ ಜಾತಕದ ಪ್ರಕಾರ ಅವರ ಜ್ಯೋತಿಷ್ಯ ಹೇಗಿದೆ, ಅವರ ಭವಿಷ್ಯ ಹೇಗಿದೆ, ಈ ಕುರಿತಂತೆ ಅವರ ಜ್ಯೋತಿಷ್ಯವನ್ನು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಗುರುಗಳಿದ್ದಾರೆ. ಗುರುಗಳೇ, ಖಂಡಿತ ಎಲ್ಲ ಅವರವರ ಯೋಗ. ನಮಗೆ ಜ್ಯೋತಿಷ್ಯ ಗೊತ್ತಿದೆ ಅಂದಿದ ತಕ್ಷಣ ನಾವು CM ಆಗೋಕ್ಕಾಗಲ್ಲ, ಪಡ್ಕೊಂಬಂದಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಜಾತಕದ ವಿಶ್ಲೇಷಣೆಯಲ್ಲಿ ಡಿ ಕೆ ಶಿವಕುಮಾರ್, ಡಿಸ್ಪ್ಲೇ ಮಾಡಿ ಹಾಗೆ, ಡಿ ಕೆ ಶಿವಕುಮಾರ್ 15 ಮೇ 1962, ಕೆಲವರು 61 ತೊಗೊಳ್ತಾರೆ. ನಾನು 61 ಚೆಕ್ ಮಾಡಿದ್ದೀನಿ, 62 ಚೆಕ್ ಮಾಡಿದ್ದೀನಿ. 61ರಲ್ಲಿ ಸರಿ ಬರೋದಿಲ್ಲ, ಅದು ಅವ್ರದ್ದು ಮ್ಯಾಚ್ ಆಗೋಲ್ಲ. ಬೆಳಿಗ್ಗೆ ಹುಟ್ಟಿರ್ತಕ್ಕಂಥದ್ದು 5:10 5:15 ಅಂತ ಹೇಳಿದ್ದಾರೆ. 5:15 ನಾನು ಸ್ಪೆಸಿಫೈ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ 15/5/1962, 5:15 ಬೆಳಗಿನ ಜಾವ ಕನಕಪುರ. ಈ ಪ್ರಕಾರ ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ. ಮೇಷ ಲಗ್ನದಲ್ಲಿ ಹುಟ್ಟಿದಾಗ 2ನೇ ಮನೆಯಲ್ಲಿ ಸೂರ್ಯ ಬುಧ ಶುಕ್ರ, ಧನಸ್ಥಾನದಲ್ಲಿ 3 ಗ್ರಹ, ಅಂದರೆ ದುಡ್ಡಿನ ಸ್ಥಾನದಲ್ಲಿ ಸೂರ್ಯ ಬುಧ ಶುಕ್ರ. ಚತುರ್ಥದಲ್ಲಿ ರಾಹು. ಚತುರ್ಥ ಅಂದರೆ ಫೇಮಸ್ ಆಗ್ತಕ್ಕಂಥ ಜಾಗ. 4 ಮತ್ತು 10 ಯಾವಾಗಲೂ ಫೇಮಸ್ ಆಗ್ತಾರೆ. 10ನೇ ಮನೇಲಿ ಶನಿ ಕೇತು, ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ, ಹಾಗೆ ಶನಿ ಕೇತು ಸೇರಿದಾಗ ಸ್ವಲ್ಪ ರೌಡಿಸಮ್ಮು ಕೊಟ್ಬಿಡುತ್ತೆ. ಹಾಗೆ 12ನೇ ಮನೆ ಮಂಗಳನೂ ಕೂಡ ಡೇರಿಂಗ್ ನೇಚರ್ ಕೊಟ್ಬಿಡುತ್ತೆ. 12ನೇದು ಕೇರೆ ಮಾಡಲ್ಲ ಅಂತಕ್ಕಂಥದ್ದು. ಹಾಗೆ ಲಾಭದಲ್ಲಿ ಗುರು, 11ರಲ್ಲಿ ಕುಂಭದಲ್ಲಿ ಲಾಭದಲ್ಲಿ ಗುರು. ಇಷ್ಟು ಅವರ ಜಾತಕ. ಆ ಒಂದು ಕಂಡೀಷನ್ಸ್ ನೋಡಿದಾಗ ಒಂದು 1963 73 73 80 ಆದಮೇಲೆ ನಾನು ಮಾತಾಡ್ತೀನಿ. 1980 ಆದಮೇಲೆ ಅವರ ವಿಚಾರದಲ್ಲಿ ಮಾತಾಡ್ತೀನಿ. 80 ಆದಮೇಲೆ 98ವರೆಗೂ ರಾಹು 4ನೇ ಮೇಲೆ ಕೂತಿದೆ. ಹಾಗೆ 98ರಿಂದ 2014 ಗುರು. ಈಗ ಶನಿ ನಡೀತಾ ಇದೆ, ಶನಿ ಕಾಂಬಿನೇಷನ್ ನಡೀತಾ ಇದೆ 2019ರಿಂದ 2003ವರೆಗೂ. ಈ ಕಾಂಬಿನೇಷನ್ ನೋಡಬೇಕಾದ್ರೆ ನಾವು ಈ ಪವರ್ ಪೊಸಿಷನ್ ಅಂತ ಹೋಗ್ತೀವಿ, ಆಲ್ ಪ್ರೆಡಿಕ್ಷನ್ ಅಂತ ಹೋಗ್ತೀವಿ. ಆಲ್ ಪ್ರೆಡಿಕ್ಷನ್ ಇರತಕ್ಕಂಥ ಅವರ ವೃತ್ತಿಯ ವಿಚಾರದಲ್ಲಿ ಹೋಗ್ತೀವಿ. ಮೊದಲು ಬಂದಿರತಕ್ಕಂಥದ್ದು ರಾಹುವಿನ ವಿಶ್ಲೇಷಣೆ ನೋಡಿ. ರಾಹುನಲ್ಲಿ ಈ ಕಾಂಬಿನೇಷನ್ ನೋಡಿದ್ರೆ ಕೋಟ್ಯಾಧೀಶ್ವರ ಯೋಗ. ಇಷ್ಟು ಕಾಂಬಿನೇಷನ್ನು ಬಂದರೆ ಕೋಟ್ಯಾಧೀಶ್ವರರು. 2 3 4 5 6 7 10. ಇಲ್ಲಿ ನಾವು ಬರೀ ರಾಹುನ 4ನೇ ಮನೇಲಿ ತಗೊಳ್ಳಲ್ಲ. ರಾಹು ಇರ್ತಕ್ಕಂಥ ನಕ್ಷತ್ರ ಬುಧ 2ನೇ ಮನೇಲಿದ್ದಾನೆ, ಇರ್ತಕ್ಕಂಥ ಉಪನಕ್ಷತ್ರ 2ನೇ ಮನೇಲಿದ್ದಾನೆ. 2 2 ಇಷ್ಟು ಕಾಂಬಿನೇಷನ್, 4 2 2. ಇದನ್ನು ನಾವು ಕಿಂಗ್ ಅಂತ ಕರಿತೀವಿ, ಇದನ್ನು ಕ್ವೀನ್ ಅಂತ ಕರಿತೀವಿ. ಕಿಂಗು ಕ್ವೀನಲ್ಲಿ ಕ್ವೀನ್ ಸ್ಟ್ರಾಂಗ್ ಇದೆ, ಕಿಂಗು ಸ್ಟ್ರಾಂಗ್ ಇದೆ, ಕಾಂಬಿನೇಷನ್ನು ಜಾಸ್ತಿ ಬಂದಿದೆ. ಸೊ ರಾಹು ದಶೆಯಲ್ಲಿ ಅತ್ಯಂತ ಹಣ ಎಲ್ಲವೂ ತುಂಬಿದೆ. ಇಲ್ಲಿ ಯಾವ್ಯಾವ ಮನೆಗಳು ಹೇಳ್ತೀವಿ ಜ್ಯೋತಿಷ್ಯದಲ್ಲಿ, 2ನೇ ಮನೆ ತುಂಬಿದೆ, 3ನೇ ಮನೆ ತುಂಬಿದೆ, 4ನೇ ಮನೆ ತುಂಬಿದೆ, 5 6 7 8 ಎಲ್ಲೂ ಕೂಡ ನೆಗೆಟಿವ್ ಸೈಡ್ ಒಂದೂ ಇಲ್ಲ, ಬ್ಯಾಡ್ ಸೈಡ್ ಒಂದೂ ಇಲ್ಲ. ರಾಹುನಲ್ಲಿ ಅನ್ಡಿಸ್ಪ್ಯೂಟೆಡ್ ಕಾಂಬಿನೇಷನ್ಸ್ ಬರುತ್ತೆ. ಆ ಟೈಮಲ್ಲಿ ಆ ಕಾಂಬಿನೇಷನ್ಸು ಚೂರು ಆಚೆ ಈಚೆ ಆದರೆ ಕಮ್ಮಿ ಆಗ್ತಕ್ಕಂಥದ್ದು. ಇದು ನಾನು ಹೇಳ್ದಂಗೆ 2000 ಆಲ್ರೆಡಿ ನಾನು ಹೇಳಿದ್ದೀನಲ್ಲಿ. ಈ ಒಂದು ಇದರಲ್ಲಿ 2098ವರೆಗೂ ಈ ಕಾಂಬಿನೇಷನ್ ಬಂತು. ರಾಹು ಬುಧನ ನಕ್ಷತ್ರ 2ನೇ ಮನೇಲಿದೆ, ಸಬ್ಲಾಡ್ ಕೂಡ ಶುಕ್ರ 2 ಇದೆ.
ಇದಾದ ನಂತರ ಸ್ವಲ್ಪ ಕಂಪ್ಲೀಟ್ ಒಂಥರ ರಾಜಕೀಯಕ್ಕೆ ಸ್ವಲ್ಪ ಫೇಮಸ್ ಆಗಿ ಜಾಸ್ತಿ ಆಗಿದ್ದೆ 98ರಿಂದ ನಂತರ. 98 ಆದಮೇಲೆ 2014ವರೆಗೂ ಕೂಡ ರಾಜಕೀಯ ಪ್ರವೇಶ, ಅದರಲ್ಲಿ 4ನೇ ಮನೆ ಯಾವಾಗಲೂ ಕೂಡ ಫೇಮಸ್ ಆಗ್ತಕ್ಕಂಥದ್ದು. ಗುರು 11ನೇ ಮನೇಲಿದೆ, ಇರೋ ನಕ್ಷತ್ರ ರಾಹು ಆ 4ರಲ್ಲಿದೆ, ಶುಕ್ರ 2ರಲ್ಲಿದೆ. ಇಲ್ಲೂ ಕೂಡ ನೀವು ನೋಡ್ಬೋದು ಎಂಟೈರ್ ಕಾಂಬಿನೇಷನ್ ಗುಡ್ ಸೈಡೇ ಬಂದಿದೆ. ಇಲ್ಲಿ 4 ಸ್ವಲ್ಪ ಫೇಮಸ್ ಮಾಡ್ತು. 10ಕ್ಕೆ ಸ್ವಲ್ಪ ಕಮ್ಮಿ ಫೇಮಸ್ ಅಂದರೆ 4. ಸೊ ಈ ಕಾಂಬಿನೇಷನ್ ಬಂದಿದೆಯಾ ಅಂತ ನಾವು ನೋಡಿದಾಗ 9, 11, 4, 5, 10, 11, 2, 7, 2, 4, 5, 7, 9, 10, 11. ಇಲ್ಲಿ 2014ವರೆಗೂ ನಡೀತು. 2014 ಆದ ನಂತರ ಜಾತಕದ ವಿಶ್ಲೇಷಣೆ ನೋಡಿದಾಗ ಶನಿ ಸ್ಟಾರ್ಟ್ ಆಯಿತು. ಶನಿ ಇಲ್ಲಿ ಕಾಂಬಿನೇಷನಲ್ಲಿ ಸ್ವಲ್ಪ ಅವ್ರಿಗೆ 10ನೇ ಮನೆ ಸ್ಟಾರ್ಟ್ ಆಯಿತು. ಶನಿ 10ನೇ ಮನೆ. ಚಂದ್ರ ಸ್ವಲ್ಪ ಬಲ ಕಮ್ಮಿ ಆಗೋಯ್ತು, 5ರಲ್ಲಿ ಹೋಗಿ ಇದೇ ಶನಿಯಲ್ಲೇ ಈ 5ರಿಂದ ಹಿನ್ನಡೆ. ಒಂದು ಸ್ವಲ್ಪ ಯಾವುದೋ ಹಣಕಾಸು ವಿಚಾರದಲ್ಲೋ ಅಥವಾ ಈ ಒಂದು ಲಿಟಿಗೇಷನ್ ವಿಚಾರದಲ್ಲೋ ಅಥವಾ ಈ ಜೈಲು ವಿಚಾರದಲ್ಲೋ ಸ್ವಲ್ಪ ಚಂದ್ರ ಡಿಸ್ಟರ್ಬ್ ಮಾಡ್ತಾನೆ. ಆದರೆ ಸಬ್ಲಾರ್ಡ್ ಸ್ಟ್ರಾಂಗ್ ಇದೆ, ಮತ್ತೆ 2ನೇ ಮನೆ ಬರುತ್ತೆ. ಸೊ ಇಲ್ಲಿ ಗುಡ್ಡು ಆ್ಯಕ್ಟಿವ್, ಬ್ಯಾಡು ಆ್ಯಕ್ಟಿವ್ ಅಂತ ಕರಿತೀವಿ. ಗುಡ್ಡು ಇದೆ, ಆ್ಯಕ್ಟಿವ್ ಬ್ಯಾಡು ಆಗಿದೆ. ಹಾಗೆ ಗುಡ್ ಸೈಡು ಸೇಮ್ ಕಾಂಬಿನೇಷನ್ ಬಂದಿದೆ ಚೆನ್ನಾಗಿ. ಇಲ್ಲಿ ಸ್ವಲ್ಪ ಅಧಿಕಾರ ತೋರಿಸ್ತಾ ಇದೆ ಟಾಪಲ್ಲಿ, ಆಮೇಲೆ 2 ತೋರಿಸ್ತಾ ಇದೆ. ಒದ್ದಾಡ್ಕೊಂಡು ಇದು ಈ 10 ಇಲ್ಲಿ ಬಂದರೆ ಈಸಿ, ಈ 10 ಇಲ್ಲಿ ಬಂದರೆ ಇನ್ನೂ ಈಸಿ. ಅದು ಎಷ್ಟು ಕೆಳಗಡೆ ಬರುತ್ತೋ ಅಷ್ಟು ಈಸಿ. ಒದ್ದಾಡ್ಕೊಂಡು 10ನೇ ಮನೆಯಲ್ಲಿ 20% ಇರ್ತಕ್ಕಂಥ 10th ಹೌಸು ತುಂಬ ಒದ್ದಾಡಬೇಕು. ಇನ್ನು 5ನೇ ಮನೆ ದೇವರ ಒಂದು ಸ್ಥಾನ, ದೇವಸ್ಥಾನಕ್ಕೆಲ್ಲ ರನ್ನಿಂಗು. 5ನೇ ಮನೆ ದೇವಸ್ಥಾನ ಅಂತೀವಿ. 5ನೇ ಮನೆ ದೇವಸ್ಥಾನ ಎಲ್ಲ ಓಡ್ತಾ ಇರೋದು. ಈಗ ಈ ಒಂದು ದಶಾ ಇದು, ಈ ದಶಾ ಇನ್ನೂ ಕೂಡ ಹಲವಾರು ವರ್ಷಗಳಿರ್ತಕ್ಕಂಥದ್ದು. 2033ವರೆಗೂ ಇದೆ. ಆದರೆ ಭುಕ್ತಿಗಳಲ್ಲಿ ಬದಲಾಗ್ಬೋದು. ಇಲ್ಲಿ ಸ್ವಲ್ಪ ಸ್ಟ್ರೆಂತ್ ಇಲ್ಲ, ಈ ನಕ್ಷತ್ರ ಸ್ಟ್ರೆಂತ್ ಇಲ್ಲ. ಹಾಗೆ ಈಗ ಭುಕ್ತಿ ನೋಡೋಣ, ಭುಕ್ತಿ ಯಾವ್ದು ಬರ್ತಾ ಇದೆ ಅಂತ ನೋಡೋಣ. ಈಗ ಸದ್ಯಕ್ಕೆ ನಮಗೆ ಚಂದ್ರಭುಕ್ತಿ ಭಾಳ ಸಿಂಗ್ಯುಲರ್ ಆಗಿ ಒದ್ದಾಡ್ಕೊಂಡು ಮಾಡಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಅದೇ ಚಂದ್ರ ಎಫೆಕ್ಟು 1, 2 ಬಂದಿದೆ. ಅದಾದ ನಂತರ ಈಗ ಬರ್ತಕ್ಕಂಥ ಅಂತರ್ಭುಕ್ತಿ ಬಂದಾಗ 10 ಅಂತ ಬಂತು, ಅಧಿಕಾರ. ನಾನು ಹೇಳಿದ್ನಲ್ಲ, ಕೆಳಗಡೆ 10 ಬರಬೇಕು ಯಾವಾಗಲೂ. ಕೆಳಗಡೆ 10 ಬಂದಾಗ ಅಧಿಕಾರ. ಈಗ ಅಂತರ್ಭುಕ್ತಿಯಲ್ಲಿ ಕೇತು ಅಂತರ್ಭುಕ್ತಿ ನಡೀತಾ ಇದೆ. ಕೇತುನೂ 10, ಸಬ್ಲಾಡು ಕೂಡ 10, 4, 10, 11 ಫೇಮಸ್ ಆಗ್ತಾರೆ. ಬಟ್ 5 ಕೂಡ ಕೂತಿದೆ. ರೆಬೆಲ್ಲೂ ಇದೆ ಅವ್ರಿಗೆ. ಅಷ್ಟು ಈಸಿ ಇಲ್ಲ, ಯಾಕೆಂದರೆ ಅಧಿಕಾರ ಕೊಟ್ಬಿಡ್ತಾನೆ. ಹಂಗೆ ಟೆನ್ಷನ್ ಪ್ರೆಷರ್ ತಡ್ಕೊಳಕ್ಕಾಗಲ್ಲ. ಈಗ ಏನು ಟೆನ್ಷನ್ ಇಲ್ಲ ಅವ್ರ ಟೆನ್ಷನ್ ಸ್ಟಾರ್ಟ್. ಇನ್ಮೇಲೆ ಟೆನ್ಷನ್ನ ಆಚೆ ತೋರ್ಸೋಕ್ಕಲ್ಲ. ಈಗ ನನಗೆ ನೋವಿದ್ದರೆ ನಾನು ಆಚೆ ಕಡೆ ಇವತ್ತು ಬಂದು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಏನೋ ಒಂದು ಬಾಧೆ ಇದೆ, ಏನೋ ಆಯಿತು, ಏನೋ ಒಂದು ಜೀವನದಲ್ಲಿ ಏನು ನಡೀತಾ ಇದೆ, ನಾವು ಇಲ್ಲಿ ತೋರಿಸ್ಕೊಳಕ್ಕಾಗಲ್ಲ. ನಾವು ಇವ್ರು ಗುರೂಜಿ ಬಂದುಬಿಟ್ರು ಟಿ ವಿಲಿ, ಮೇಲ್ನೋಟ ಬೇರೆ ಒಳನೋಟ ಬೇರೆ. ಅರ್ಥ ಆಯ್ತಲ್ಲ? ಮೇಲ್ನೋಟ ಬೇರೆ ಒಳನೋಟ ಬೇರೆ. ಇದಾದ ನಂತರ ಶುಕ್ರ ಬರ್ತಾನೆ. ಇಲ್ಲಿ ಒಂದು ಸ್ವಲ್ಪ 12ನೇ ಮನೆ ಇದೆ, ಕನ್ಫ್ಯೂಷನ್ಸು ಎಲ್ಲ ತೋರಿಸ್ತಾ ಇದೆ ನೆಕ್ಸ್ಟು. ಆಮೇಲೆ ಆದರೂ ಕೂಡ 11 ಇದೆ, ನಡೆಯುತ್ತೆ, ಮುಂದೆ ನಡ್ಕೊಂಡು ಹೋಗುತ್ತೆ. ಸ್ವಲ್ಪ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಸ್ಟಾರ್ಟಿಂಗ್ ಆಗುತ್ತೆ, ನಡ್ಕೊಂಡು ಹೋಗುತ್ತೆ. ಇದು ಒಂದು ವಿಚಾರ. ಅದಾದಮೇಲೆ ಮುಂದಿನ ಒಂದು ಭುಕ್ತಿ ಅಂತರ್ಭುಕ್ತಿ ಆಮೇಲೆ ನೋಡೋಣ. ಯಾಕಂದರೆ ನೆಕ್ಸ್ಟು ಅವ್ರಿಗೆ ಮಂಗಳ ಬಂದಾಗಲೂ ಕೂಡ ಜಯ ಸ್ವಲ್ಪ ಹೆಚ್ಚಾಗಿ ತೋರಿಸುತ್ತೆ. ಅದೇನು ತೊಂದರೆ ಇಲ್ಲ, ಇನ್ನೊಂದು ದಿವಸ ಅದು ವಿಶ್ಲೇಷಣೆ ಮಾಡ್ತೀನಿ. ಈಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾವ ಟೈಮಲ್ಲಿ ಇವರು ಓದ್ ತಗೊಳ್ತಾರೆ, ಎಲ್ಲರ ಸಪೋರ್ಟ್ ಇರುತ್ತಾ ಅನ್ನೋದು ಒಂದು ಇಲ್ಲಿ ನಾವು ತಾತ್ಕಾಲಿಕ ಮುಹೂರ್ತ ಫಿಕ್ಸ್ ಮಾಡಿರ್ತಾರೆ. ಯಾರೊಬ್ಬರು ಜ್ಯೋತಿಷರು, ಅವ್ರಿಗೆ ತಿಳಿದವರು, ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರು, ಆಪ್ತರು ಸೆಟ್ ಮಾಡಿರ್ತಾರೆ. ಆ ಸೆಟ್ ಮಾಡಿರ್ತಕ್ಕಂಥ ಟೈಮು ಎಲ್ಲರಿಗೂ ಇವಾಗ ಚಿರಪರಿಚಿತ ಆಗಿಬಿಟ್ಟಿದೆ. ಯಾವಾಗ ಅಂತ ಹೇಳಿಬಿಟ್ಟು 3 ಜೂನ್ 2026, ಕರೆಕ್ಟ್ ಅಲ್ವಾ? 3 ಜೂನು ಸಂಜೆ 4:05ರಿಂದ 4:10 ಅಂತ ಹೇಳ್ತಾರೆ. 4 ಆದ್ರೂ 10 ಆದ್ರೂ ಏನು ಅಂತ ಏನು ಡಿಫ್ರೆನ್ಸ್ ಆಗೋಲ್ಲ, ಯಾಕಂದರೆ ಲಗ್ನ ಅದೇ ಪ್ರಾಮುಖ್ಯವಾಗಿ ಬರುತ್ತೆ. ಸೊ ಇದನ್ನು ನಾನು ಚೆಕ್ ಮಾಡಿದಾಗ ಇಲ್ಲಿ ತುಲಾ ಲಗ್ನಕ್ಕೆ ಇಟ್ಟಿದ್ದಾರೆ. ತುಲಾ ಲಗ್ನ ಅಂದರೆ ಅವರ ಲಗ್ನಕ್ಕೆ 7ನೇ ಮನೆ ಇಟ್ಟಿದ್ದಾರೆ. ಒಂದು ಅವರ ಲಗ್ನಕ್ಕೆ 7ನೇ ಮನೆ. ಇಲ್ಲಿ ಗ್ರಹಸ್ಥಿತಿಗಳನ್ನು ನಾವು ನೋಡಿದಾಗ
ಇದು ಹೇಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಂತ, ಆ ಟೈಮಿಂಗ್ ಅವೆಲ್ಲ. ಈಗ ಮದುವೆ ಅನ್ನೋದೊಂದು ಟೈಮಿಂಗ್ ಇರುತ್ತಲ್ಲ, ಆ ಟೈಮಿಂಗಲ್ಲಿ ಮದುವೆ ಆದರು ಅಂತ, ಆ ರೀತಿ ನಾವು ಆ ಟೈಮಿಂಗ್ ಹೇಗಿತ್ತು ಅಂತ ಮೂಲ ಜಾತಕದಲ್ಲಿ ಟೆನ್ಷನ್ಸ್ ಇದೆ ಅಂತ ತೋರಿಸ್ತಾ ಇದೆ. ಪಕ್ಕಾ ಟೆನ್ಷನ್ಸ್ ಇದೆ, ಅಧಿಕಾರ ಸಿಗುತ್ತೆ, ಟೆನ್ಷನ್ಸ್ ಇರುತ್ತೆ. 5ನೇ ಮನೆ ಬಂದಾಗ ಟೆನ್ಷನ್ಸ್, 5, 8, 12ನೇ ಮನೆ ಬಂದಾಗ ಟೆನ್ಷನ್ ಜಾಸ್ತಿ. ಇವಾಗ ಟೆನ್ಷನ್ ಇರಲಿಲ್ಲ, ಇವಾಗ ಟೆನ್ಷನ್ ಇನ್ಕ್ರೀಸು. ಅಧಿಕಾರನೂ ಬರುತ್ತೆ, ಟೆನ್ಷನ್ಸು ಜಾಸ್ತಿ ಆಗುತ್ತೆ. ಪಕ್ಕದಲ್ಲಿರೋರೆ ಮೋಸ್ಟ್ ಡೇಂಜರಸ್ ಇವರು ಜಾತಕದಲ್ಲಿ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಾವು ಭಾಳ ಇಂಪಾರ್ಟೆಂಟಾಗಿ ಫಸ್ಟು ಇಲ್ಲಿ ನಮಗೆ ಎಲ್ಲರೂ ಹೇಳ್ತಾರೆ, ಇಲ್ಲಿ 10ನೇ ಮನೇಲಿ ಗುರು ಕೂತ್ಕೊಂಡಿದ್ದಾರೆ, ಆಮೇಲೆ ಅವರು ಮಾಡೋ ಟೈಮಲ್ಲಿ ಮತ್ತು ಬುಧ. ನಾನು ಆಲ್ರೆಡಿ ಇದನ್ನು ಮುಂಚೆನೇ ಹೇಳಿದ್ದೀನಿ, ಸರ್ಕಾರ ಬದಲಾಗುತ್ತೆ ಗುರು ಹೋಗಿದ ತಕ್ಷಣ ಅಂತ. ಹಾಗೆ ಇಲ್ಲಿ 9ನೇ ಮನೇಲಿ ಶುಕ್ರ ಬುಧ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಈ ಒಂದು ಜಾತಕದಲ್ಲಿ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಬುಧ ಶುಕ್ರ ಕೂತಿರಬಹುದು, ಆದರೆ ರಾಶಿ ಪ್ರಕಾರ ಕೂತಿದ್ದಾರೆ, ಭಾವದ ಪ್ರಕಾರ ಹಿಂದೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅವರು ಹಿಂದೆ ಶಿಫ್ಟ್ ಆಗ್ತಾರೆ ಅಂದರೆ 8ನೇ ಮನೆಗೆ ಶಿಫ್ಟ್ ಆಗಿದೆ. ಸೂರ್ಯನೂ ಕೂಡ 8ನೇ ಮನೆ, ಸರ್ಕಾರದ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನೂ ಕೂಡ 11ನೇ ಅಧಿಪತಿ 8 ಕೊಟ್ಟೋಗಿದ್ದಾರೆ. ಸ್ವಲ್ಪ ಅವರ ಇದರಲ್ಲಿ ಸ್ವಲ್ಪ ಸ್ಕ್ಯಾಮ್ಗಳು ಜಾಸ್ತಿ ಆಗಿಬಿಡುತ್ತೆ. 8ನೇ ಮನೆ ಸ್ಕ್ಯಾಮ್ ಇವತ್ತು ಬರೆದಿಟ್ಕೊಳ್ಳಿ. 1ನೇ ತಾರೀಕು ಜೂನ್ ಹೇಳ್ತಾರದು, ಸ್ಕ್ಯಾಮ್ಗಳು ಜಾಸ್ತಿ ಆಗ್ಬಿಡುತ್ತೆ. 8ನೇ ಮನೆ ಇಸ್ ದಿ ಹೌಸ್ ಆಫ್ ಸ್ಕ್ಯಾಮ್. 11ನೇ ಮನೆ ಮತ್ತು ಕೇತು ಬೇರೆ ಕೂತಿದೆ. ದಿಸ್ ಇಸ್ ದಿ ಹೌಸ್ ಆಫ್ ಸ್ಕ್ಯಾಮ್ಸ್. ಯಾರೋ ಒಬ್ಬರು ಸ್ಕ್ಯಾಮ್ ಮಾಡಿ ಇವ್ರ ತಲೆ ಮೇಲೆ ಬಂದ್ಬಿಡುತ್ತೆ. ಮೇಲೆ ಇವೆಲ್ಲ ರೆಡಿಯಾಗಿದ್ದಾವೆ. ಇವೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಸ್ಟ್ರಿಕ್ಟಾಗಿರಬೇಕು, ಭಾಳ ಇಂಪಾರ್ಟೆಂಟಾಗಿ. ಆಮೇಲೆ ಈ ಒಂದು ಕಾಂಬಿನೇಷನಲ್ಲಿ ನಾವು ಇದಕ್ಕೆ ಹೋಗ್ತೀವಿ. ಯಾವುದು, ಫಾರ್ ಎಕ್ಸಾಂಪಲ್ ನಮ್ಮ ಪವರ್ ಪೊಸಿಷನ್ಗೆ ಹೋಗೋಣ. ಪವರ್ ಪೊಸಿಷನ್ ಆನ್ ಜಾಬ್ ಅಂತ ಹೋಗೋಣ. ಅವರು ತಗೊಂಡಿರ್ತಕ್ಕಂಥ ಒಂದು ಓತ್ ಟೇಕಿಂಗ್ ಟೈಮಲ್ಲಿ ಇಲ್ಲಿ 8ನೇ ಮನೆ ಬರ್ತಾ ಇದೆ ಸಬ್ಲಾಡಲ್ಲಿ. ಇದು ಶುಕ್ರ ಸ್ಟಾರ್ಟ್ ಆಗಿದೆ ಮತ್ತು ಭುಕ್ತಿಗಳಲ್ಲೂ 8 ಇದೇ ನಾನು ಹೇಳಿದ್ದು. ಈ 8ನೇ ಮನೆ ಯಾವ ಗ್ರಹ? ಬುಧ ಗ್ರಹ ಹಿಂದೆ ಶಿಫ್ಟ್ ಆಗಿದ್ದಾನೆ. ಬುಧ ಗ್ರಹ ಹಿಂದೆ ಕಡೆ ಶಿಫ್ಟ್ ಆಗಿದ್ದಾನೆ. ಬುಧ ಗ್ರಹ ಕರೆಕ್ಟಾಗಿ ಶಿಫ್ಟ್ ಆಗಿ ದಶಾದಲ್ಲಿ ಸಬ್ಲಾಡಾಗಿ ಬಂದಿದ್ದಾನೆ. ಭುಕ್ತಿಯಲ್ಲಿ ನಕ್ಷತ್ರವಾಗಿ ಸೇಮ್ ಬಂದಿದ್ದಾನೆ. ಇದು ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಮುಹೂರ್ತ ಅಲ್ಲ. ಈ ಮುಹೂರ್ತ ಅವ್ರಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ. ಈ ಮುಹೂರ್ತ ಸ್ಟಾರ್ಟಿಂಗ್ 3-4 ತಿಂಗಳು ಅಷ್ಟೇ. ಯಾಕೆಂದರೆ ನಾವು ಅಂತರ್ಭುಕ್ತಿಯನ್ನು ನೋಡ್ತೀವಿ. ಅಂತರ್ಭುಕ್ತಿ ಸ್ವಲ್ಪ ಸೈಲೆಂಟಾಗಿರುತ್ತೆ ಸ್ವಲ್ಪ ದಿವಸ. ಅಂತರ್ಭುಕ್ತಿ ಇದು ಮತ್ತು ಇದು ಸೈಲೆಂಟಾಗಿರುತ್ತೆ. ಯಾವಾಗ ಶುಕ್ರ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸೂರ್ಯ ಸ್ಟಾರ್ಟ್ ಆಗುತ್ತೆ, ಇನ್ನು 3 to 4 ಮಂತ್ಸ್ ಟೆನ್ಷನ್, ಸಿಕ್ಕಾಪಟ್ಟೆ ಟೆನ್ಷನ್, ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಸ್ವಲ್ಪ ಈ ಮುಹೂರ್ತದ ಮೇಲೆ ಪ್ಲಸ್ ಅವರ ಮೂಲ ಜಾತಕದ ಎರಡನ್ನೂ ಮಿಕ್ಸ್ ಮಾಡಿದಾಗಲ್ಲ, 5ನೇ ಮನೆ ಬಂದಿದೆ, ಪ್ರೆಷರ್ ಜಾಸ್ತಿ ಅಂತ ಸ್ಮೂತಾಗಿ ಹೋಗೋಕ್ಕಾಗಲ್ಲ. ನಾವು ನರೇಂದ್ರ ಮೋದಿ ಜಾತಕನೂ ಹಾಕಬೇಕು. ಇವಾಗ ಸ್ಮೂತ್ ಇಲ್ಲ ಅವ್ರದ್ದು. ಏನಾರು ಒಂದು ಕಾಂಟ್ರವರ್ಸಿ ಬರ್ತಾನೇ ಇರುತ್ತೆ ಅವ್ರದ್ದು. ನರೇಂದ್ರ ಮೋದಿ ಜಾತಕ ಇನ್ನು ಸ್ವಲ್ಪದಲ್ಲೇ ಹಾಕ್ತೀನಿ, ಯಾಕಂದರೆ ಕಂಟಕ ಇರೋದ್ರಿಂದ ಸ್ವಲ್ಪ ಅವ್ರದ್ದು ಹೇಳಬೇಕಾಗತ್ತೆ. ಇಲ್ಲಿ 9ನೇ ಮನೆ ಸ್ವಲ್ಪ ಭಾಗ್ಯದಲ್ಲಿದ್ದರೂ ಕೂಡ ಶುಕ್ರ 9ನೇ ಮನೇಲಿದ್ದರೂ ಕೂಡ ಆ ಒಂದು ಟೈಮಿಂಗಲ್ಲಿ ತಾತ್ಕಾಲಿಕವಾಗಿ ಇದನ್ನು ಮತ್ತು ಮೂಲ ಜಾತಕ ಎರಡನ್ನೂ ನಾವು ಮಿಕ್ಸ್ ಮಾಡಿದಾಗ ಸ್ವಲ್ಪ ಅಲ್ಲೂ ಟೆನ್ಷನ್ ಇಲ್ಲೂ ಟೆನ್ಷನ್ ಒಂದು ಗುಂಪುಗಾರಿಕೆ ಆಗುತ್ತೆ. ಅವರ ಬಣದಲ್ಲೇ ಒಂದು ಗುಂಪುಗಾರಿಕೆ ಆಗಿ ಸ್ವಲ್ಪ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಒಳಗಡೆ. ಸ್ವಲ್ಪ ಬ್ಯಾಕ್ ಸ್ಟ್ಯಾಬರ್ಸಿಂದ ಕೇರ್ಫುಲ್ ಆಗಿರಬೇಕು ಅವರು. ಅವರಿಗೆ 8ನೇ ಮನೆ ಬ್ಯಾಕ್ ಸ್ಟ್ಯಾಬರ್ಸ್ ಬರೆದಿಟ್ಕೋಬೇಕು ಅವರು. ಸನ್ಮಾನ್ಯ DK ಶಿವಕುಮಾರ್ ಅವರು ಬರೆದಿಟ್ಕೋಬೇಕು. ಆಚೆ ಯಾವುದೋ ಪಾರ್ಟಿಯವರು ಬ್ಯಾಕ್ ಸ್ಟ್ಯಾಬರ್ ಅಲ್ಲ, ಜೊತೆಯಲ್ಲಿರೋರೇ ಬ್ಯಾಕ್ ಸ್ಟ್ಯಾಬರ್ಸ್ ಆಗ್ತಾರೆ. 8ನೇ ಮನೆ ಈ ಶನಿ ಇರ್ತಕ್ಕಂಥದ್ದು. ಮೂಲದಲ್ಲೂ 5ನೇ ಮನೆ ಇದೆ. ಮೂಲ ಜಾತಕದಲ್ಲೂ 5ನೇ ಮನೆ. ಇದೊಂದು ವಿಚಾರ. ಇದು ಎಲ್ಲಿವರೆಗೂ ಇರುತ್ತೆ ಅಂತಲೂ ನಾವು ವಿಶ್ಲೇಷಣೆ ಮಾಡಿದಾಗ, ಈ ಶುಕ್ರನ ನಕ್ಷತ್ರದಲ್ಲಿ ನಾವು ಬಂದಾಗ, ಅಲ್ಲಿ ಬುಧ ಬಂದಾಗ 2029ವರೆಗೂ ಶನಿ, ಆ ಶನಿ ಕಾಂಬಿನೇಷನಲ್ಲಿ 26ರಿಂದ ಬುಧ ನವೆಂಬರ್ವರೆಗೂ ಸ್ವಲ್ಪ ಕಷ್ಟವೇ. ನವೆಂಬರ್ವರೆಗೂ ಕೂಡ ಕನ್ಫ್ಯೂಷನ್ನು, ಬ್ಯಾಕ್ ಸ್ಟ್ಯಾಬರ್ಸ್. ಏನೋ ಹೇಳ್ತಾರೆ ಏನೋ ಮಾಡ್ತಾರೆ. ಫಿಯರ್ ಸೈಕಾಸಿಸ್ ಜಾಸ್ತಿ ಆಗುತ್ತೆ. ಧೈರ್ಯವಾಗಿ ಮಾತಾಡೋದು ಒಂದು ವಿಚಾರ ಆದರೆ, 2 ಥರ ಡಬಲ್ ಗುಂಡಿಗೆ ಅಂತ ಕರೀತಾರೆ. ಮಾತಾಡೋದು ಧೈರ್ಯ, ಗುಂಡಿಗೆನೂ ಧೈರ್ಯ ಅಂತ. ಇಲ್ಲಿ ಡಬಲ್ ಗುಂಡಿಗೆ ತೊಗೊಂಬರ್ಬೇಕು. ಮಾತಾಡ್ಬೇಕಾದ್ರೆ ಜೋರಾಗಿ ಮಾಡ್ಬೋದು, ಆದರೆ ಒಳಗಲ ಆಂತರಿಕದಲ್ಲಿ ಸ್ವಲ್ಪ ಫಿಯರ್ ಸೈಕಾಸಿಸ್ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಜೊತೆಯಲ್ಲಿರೋರನ್ನ ಅವರಿಗೆ ಏನಾಗುತ್ತೆ, ಫ್ರೆಂಡ್ಲಿಯಾಗೇ ತೊಗೊಂಡೋಗ್ಬೇಕು.
ರೆಬೆಲ್ ಆಗಬಾರ್ದು, ಜೊತೆಲಿರೋರಿಗೆ ವರ್ಕ್ ಮಾಡಿಬಿಡ್ತಾರೆ. 8ನೇ ಮನೆ ಇಸ್ ದಿ ಮೋಸ್ಟ್ ಡೇಂಜರಸ್. ಯಾಕೆಂದರೆ ಅಲ್ಲಿ ಬುಧ ಅಂತಂದರೆ ಕಪಟ. ಯಾಕೆಂದರೆ ಇಲ್ಲಿ ಬುಧ ಅಂತ ತೊಗೊಳ್ತೀವಿ, ಬುಧ ಇಸ್ ದಿ ಪ್ಲ್ಯಾನೆಟ್ ಆಫ್ ಕಪಟ. ಆ ಬುಧನ ಕಾಂಬಿನೇಷನಲ್ಲಿ 8, 9 ಬಂದಿರತಕ್ಕಂಥದ್ದು ಸಬ್ಲಾಡಲ್ಲಿ ಬಂದಾಗ, ಪ್ಲಸ್ ಈಗಿರ್ತಕ್ಕಂಥ ಇದು ದಶಾ ಆದರೆ ಇದು ಭುಕ್ತಿ ಅಂತ ನಾವು ಕರಿತೀವಿ. ಈ ಭುಕ್ತಿಯಲ್ಲಿ ಬಂದಿರತಕ್ಕಂಥ ಸೇಮ್ ಗ್ರಹ ಇಲ್ಲಿ ಮತ್ತೆ ಅಲ್ಲಿ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ. ಆಂತರಿಕ ಡಿಸ್ಟರ್ಬೆನ್ಸ್, ಎಲ್ಲ ಸೈಲೆಂಟಾಗಿದ್ದಾರೆ ಅಷ್ಟೇ, ಮಾತಾಡ್ತಾ ಇಲ್ಲ, ಸೈಲೆಂಟಾಗಿದ್ದಾರೆ. ಹೀಗೆ ಆಗಲಿ. ಆದರೂ ನಾನು ಹೇಳೋದು ಒಂದೇ, ದೇಶದ ಮತ್ತು ರಾಜ್ಯದ ಜನಗಳು ಚೆನ್ನಾಗಿರಬೇಕು, ರಾಜ ಚೆನ್ನಾಗಿರಬೇಕು. ಅದೇ ಒಬ್ಬ ಜ್ಯೋತಿಷಿಯಾಗಿ ಆಶಿಸೋದು. ಯಾಕಂದರೆ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಮಗೂ ಅನುಕೂಲಗಳಾಗಬೇಕು, ನಮಗೂ ಕೂಡ ಸವಲತ್ತುಗಳು ಬರಬೇಕು, ನಮಗೂ ಕೂಡ ಈ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ರೋಡ್ಗಳ ವ್ಯವಸ್ಥೆ, ಈಗ ಅವಸ್ಥೆ ಆಗಿದೆ, ಅದೇ ವ್ಯವಸ್ಥೆ ಬರಬೇಕು. ಗುಡ್ ಗವರ್ನೆನ್ಸ್ ಅಂತ ಅವರೇ ಹೇಳ್ತಾ ಇರ್ತಾರೆ. ಆ ಗುಡ್ ಗವರ್ನೆನ್ಸ್ ತರಲಿ. ಆ ಶುಕ್ರ 9ನೇ ಮನೆ ಸ್ವಲ್ಪ ಸಹಾಯ ಮಾಡುತ್ತೆ, ಮಾಡಲ್ಲ ಅಂತಲ್ಲ. ಸಬ್ಲಾಟ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅವರ ಇಂಟರ್ನಲ್ ಪಾಲಿಟಿಕ್ಸ್ ಬಿಟ್ಟು ಜನಗಳ ಗವರ್ನೆನ್ಸ್ ಮಾಡಿದ್ರೆ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಏನು ಇದೆ ಅಂದರೆ 9ನೇ ಮನೆ. ಓತ್ ಟೇಕಿಂಗ್ ಮತ್ತು ಅವರ ಒಂದು ಜಾತಕ ಒಳ್ಳೆಯದಾಗಲಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಜಾತಕ ಹೇಗಿದೆ ಅನ್ನೋದನ್ನು ಜಾತಕ ವಿಶ್ಲೇಷಣೆ ಮಾಡಿದ್ರು ಗುರುಗಳು. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಶಿಕ್ಷಣ ಆಗಿರಬಹುದು, ಮದುವೆ ಆಗಿರಬಹುದು, ಯಾವುದೇ ಕ್ಷೇತ್ರದಲ್ಲೂ ಕೂಡ ಏನೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾ? ಹಾಗಾದರೆ ನೀವು ಜ್ಯೋತಿಷ್ಯವನ್ನು ಕಲಿಬೇಕು. ಜ್ಯೋತಿಷ್ಯವನ್ನು ಯಾವ ರೀತಿ ಕಲಿಯೋದು? ಜ್ಯೋತಿಷ್ಯವನ್ನು ನಕ್ಷತ್ರ ನಾಡಿ ತರಗತಿಯ ಮೂಲಕ ಗುರೂಜಿಯವರ ನೇತೃತ್ವದಲ್ಲಿ ನೀವು ಕಲಿಬೇಕಾಗತ್ತೆ. ಕೇವಲ 7,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಹಾಗೆ ಕೇವಲ 15 ದಿನಗಳಲ್ಲಿ ಇಡೀ ಜ್ಯೋತಿಷ್ಯದ ಕುರಿತಂತೆ ನೀವು ಮಾಹಿತಿಯನ್ನು ಪಡೆದುಕೊಂಡು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲ ವಿದ್ಯೆಗಳನ್ನು ಕೂಡ ಕರಗತ ಮಾಡಿಕೊಳ್ಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಇಡೀ ಮನೆ ಮಂದಿ ಕುಳಿತು ನೀವು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಅದಕ್ಕೂ ಮುನ್ನ 113ನೆಯ ಬ್ಯಾಚ್ ಯಾವಾಗ ಆರಂಭವಾಗುತ್ತೆ, ಹಾಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ, ಅದರ ಜೊತೆಗೆ ಕೈಲಾಶ್ ಯಂತ್ರದ ಸ್ಥಾಪನೆ ಮಾಡೋದು ಹೇಗೆ, ಇದೆಲ್ಲದರ ಕುರಿತಂತೆ ವಿಡಿಯೋಗಳು ಪ್ಲೇ ಆಗುತ್ತೆ, ನೋಡ್ಕೊಂಡ್ ಬಂದ್ಬಿಡೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಅದು ಮನೆಯಿಂದಲೇ ಕುಳಿತುಕೊಂಡು ಜ್ಯೋತಿಷ್ಯ ತರಗತಿಯನ್ನು ಅಟೆಂಡ್ ಮಾಡಿ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ನನ್ ಸ್ವಲ್ಪ ಸಾಲ ಬಾಧೆ ಇದೆ, ಅದಕ್ಕೋಸ್ಕರ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 31/3/1975. 31/3/75. ಹೌದು. ಹುಟ್ಟಿದ ಸಮಯ? ಬೆಳಗ್ಗೆ 7 ಅಥವಾ 10. ಬೆಳಿಗ್ಗೆ 7:10. ಓಕೆ. ಹುಟ್ಟಿದ ಸ್ಥಳ? ಎಸ್.ಡಿ. ಕೋಟೆ, ಮೈಸೂರು. ಮೈಸೂರು. ಓಕೆ. ಗುರುಗಳಿದ್ದಾರೆ? ಕೋಟೆ. ಮಾತನಾಡಬಹುದು. ಗುರುಗಳಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. 31/3/1975. ಹೌದು ಗುರು. 51 ವರ್ಷ ಆಗಿದೆ. ಏನು ವಿಚಾರದಲ್ಲಿ ಕೇಳಬೇಕು? ಸ್ವಲ್ಪ ಹಣಕಾಸಿಂದು ಮೇಡಮ್. 51ರಲ್ಲೂ ಹಣಕಾಸು ನಿಮ್ದಾ? ಇದು ಜಾತಕ ಯಾರ್ದು? ನಂದೆ. ಹಣಕಾಸು ವಿಚಾರ ಅಂದರೆ ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಟೈಲರಿಂಗ್ ಮಾಡ್ತಿದ್ದೆ. ಯಾವ ಚೀಟಿ ಗೀಟಿ ಹಾಕಿದ್ದೀರಾ? ಚೀಟಿ ಹಾಕಿ, ಚೀಟಿದು ಅಮೌಂಟ್ ಬರಲಿಲ್ಲ. 10 ಲಕ್ಷ ಬರಬೇಕು, ಇನ್ನೂ ಬರಲಿಲ್ಲ. ಅದು ಕೊನೆಯ ಚೀಟಿ ಅಂದ್ಬಿಟ್ಟು 12 ಅಂತ ಬಂದಾಗ 12 ಅಂದರೆ ಚೀಟಿ ಹಾಕಿರ್ತೀರ ಅಂತ ನಮಗೆ ಫಸ್ಟೇ ಗೊತ್ತು. ಬರಲ್ಲ, ಅಷ್ಟೇ, ಮುಗೀತು. ಶುಕ್ರ ಚಿಪ್ಪೆ ನಿಮಗೆ ಕೊಡೋದು. ದಶಾಂಗಿದೆ, ಏನು ಮಾಡೋದು? ಈ ದಶಾ ಬಂದಿರತಕ್ಕಂಥದ್ದು ಏನು ಮಾಡೋಕ್ಕಾಗಲ್ಲ. ಈ ಶುಕ್ರ ಸ್ಟಾರ್ಟ್ ಆಗ್ತಕ್ಕಂಥದ್ದು 2013ರಿಂದ ಸ್ಟಾರ್ಟ್ ಆಗಿದೆ. 13ರಿಂದನೂ ಸ್ವಲ್ಪವೇ ಕಷ್ಟ ಕೊಟ್ಟು 12ನೇ ಮನೆ 2033ವರೆಗೂ ಎಳ್ಕೊಂಡು ಹೋಗ್ತಾನೆ. ಇಲ್ಲಿ ಸದ್ಯಕ್ಕೆ 12/6 ನೀವು ಯಾರಿಗೂ ದುಡ್ಡು ಹಾಕಿ ಕೊಡೋಂಗಿಲ್ಲ. 12 ಬಂದಾಗ, 5 ಬಂದಾಗ, 8 ಬಂದಾಗ, 12 ಬಂದಾಗ ಎಲ್ಲರೂ ನಾವು ಅದಕ್ಕೆ ಇದಕ್ಕೆ ಅಂತ ಬಂಡವಾಳ ಹೂಡಿದ್ರೆ ಈ ವಿನಿವಿಂಕ್ ಅಂತ ಬಂದಿರೋದು, ಅದು ಯಾವುದೋ ಒಂದು ಇನ್ನೊಂದು 2-3 ಬಂತಲ್ಲ ಸ್ಕ್ಯಾಮ್ಗಳು ಮೊನ್ನೆ ರೀಸೆಂಟಾಗಿ, ಅದು ಯಾವುದೋ ಬೆಳಗಾಮಲ್ಲಿ ಒಂದು ಸ್ಕ್ಯಾಮು ಆ ರೀತಿ ಆಗುತ್ತೆ. ಗೋಲ್ಡ್ ಯಾರೋ ಮೈಸೂರಲ್ಲಿ ಇಟ್ಬಿಟ್ಟು ಎಲ್ಲ ಆಯ್ತಲ್ಲ, ಆ ಥರ ಸ್ಕ್ಯಾಮ್ಗಳಾಗದೆ ಈ ನಿಮ್ಮ ಜಾತಕದಲ್ಲಿ ನೋಡಿ. ಒಬ್ಬ ವ್ಯಕ್ತಿ ಸ್ಕ್ಯಾಮ್ ಮಾಡ್ತಾನೆ, ಅವ್ರಿಗೆಲ್ಲ ಯಾರು ಅಟ್ರಾಕ್ಟ್ ಆಗ್ತಾರೆ ಗೊತ್ತಾ? ಇವನಲ್ಲೂ 5, 8, 12 ಇರುತ್ತೆ, ಇರ್ತಕ್ಕಂಥ ಬಳಗದಲ್ಲೂ 5, 8, 12 ಇರುತ್ತೆ, ಅವರೆಲ್ಲ ಅಟ್ರಾಕ್ಟ್ ಆಗ್ತಾರೆ. ಅದಕ್ಕೆ ಭಗವಂತ ಒಂದು ಸೀಕ್ರೆಟ್ ಕೊಟ್ಟಿದ್ದಾನೆ, ಜ್ಯೋತಿಷ್ಯ ಅಂತ ಸೀಕ್ರೆಟ್ ಕೊಟ್ಟಿದ್ದಾನೆ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಗುರುಗಳು ಬೇಕಾಗಿತ್ತು. ಕಲಿಯುಗದಲ್ಲಿ ಕಳ್ಳ ಗುರುಗಳೇ ಜಾಸ್ತಿ ಇರೋದು. 80:20 ರೇಷಿಯೋ. 80% ಕಳ್ಳ ಗುರುಗಳು. ಯಾಕಂದರೆ ಇನ್ನು 20% ಈಗ ನೋಡಿ, ಈಗ ಇವ್ರಿಗೆ ಫಸ್ಟ್ ಇವ್ರಿಗೆ ಪರಿಹಾರ ಕೊಟ್ಬಿಟ್ಟು ಇವ್ರದ್ದು ಕಟ್ ಮಾಡಿಬಿಡೋಣ.
ದಯವಿಟ್ಟು ನೀವು ಮೊಸರನ್ನು ದಾನ ಮಾಡಿ. ಶುಕ್ರವಾರ ದಿವಸ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಡವರಿಗೆ ಹಣ್ಣುಗಳನ್ನು ಕೊಡಿ. ಪ್ರತಿ ಶುಕ್ರವಾರ ಬಡವರಿಗೆ. ಇಲ್ಲಿ ದುಡ್ಡು ನಾವು ರೀಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಈ ಗ್ರಹದಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಅಂತಂದರೆ ಸಬ್ಲಾಡ್ ಒಂದೇ ಸ್ಟ್ರಾಂಗ್ ಇರೋದು. 8, 10, 8, 11 ಮನೆ ಕಡೆ ಸ್ವಲ್ಪ ಜೋರಾಗಿದ್ದಾರೆ. ಯಾಕಂದರೆ 8, 10, 11 ಅಂದರೆ ಮನೆ ಕಡೆಯಿಂದ ದುಡ್ಡು ಬರುತ್ತೆ. 8, 11 ಇದೆ ಅಂದರೆ ಮನೆ ಕಡೆ ದುಡ್ಡಿದೆ. ಇಲ್ಲಿ ಇವ್ರಿಗೆ ಸ್ವಲ್ಪ ವ್ಯವಹಾರದಲ್ಲಿ ಪ್ರಾಬ್ಲಮ್ ಆಗಿರೋದು. ಸಬ್ಲಾಡ್ ಸ್ಟ್ರಾಂಗ್ ಇದೆ. ಗುರು ಬಲಗೈಗೆ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ನಮ್ಮ ಆಫೀಸಲ್ಲಿ ಭಾಳ ಅದ್ಭುತವಾಗಿ ನಿಮಗೆ ಎನರ್ಜೈಸ್ ಮಾಡಿ ಪೂಜೆ ಮಾಡಿ ಒಂದು ಉಂಗುರ ಕೊಡ್ತೀವಿ. ನಾವು ತುಂಬ ಜನ ನಾನು ಪುಷ್ ಮಾಡಲ್ಲ. ನಮ್ಮ ಹತ್ರ ತೊಗೊಂಡಿರ್ತಕ್ಕಂಥ ಕೈಲಾಶ್ ಯಂತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾರ್ಕೆಟಲ್ಲಿ ಅದ್ರದ್ದು ಅರ್ಧ ಬೆಲೆಗೆ ಸಿಗುತ್ತೆ ಕೈಲಾಶ್ ಯಂತ್ರ. ಅದನ್ನು ತಗೋತಾರೆ, ಅವ್ರಿಗೆ ಅಲ್ಲಿ ಅದು ಇಡ್ತಾರೆ, ಅದು ತಗಡಿಟ್ಟಂಗೆ ಲೆಕ್ಕ. ನಮ್ಮಲ್ಲಿ ಯಾಕೆ ಅಂತಂದರೆ ನಮ್ಮಲ್ಲಿ ಒಂದು ಸೀಕ್ರೆಟ್ ಇದೆ. ಆ ಯಂತ್ರಕ್ಕೆ ಏನೋ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ಅದು ನನ್ನ ಒಂದು ಸ್ಟೂಡೆಂಟ್ಗೂ ಗೊತ್ತಿಲ್ಲ. ಅದು ನಮ್ಮ ಸ್ಟೂಡೆಂಟ್ಗೆ ಗೊತ್ತಿಲ್ಲ. ಅದು ನಾನು ಬಿಟ್ಕೊಡೋಕ್ಕಾಗಲ್ಲ ಕೆಲವೆಲ್ಲ. ಅದಕ್ಕೆ ಅವ್ರು ತೊಗೊಳ್ತಾರೆ. ಎಲ್ಲರೂ ಹೇಳ್ತಾರೆ ನಮ್ಮ ಸ್ಟೂಡೆಂಟ್ಸ್ ತಗೊಂಡ್ರೆ, ನನ್ನ ಹತ್ರ ತಗೊಂಡಿರೋರೆಲ್ಲ, ಸರ್ ಎಲ್ಲ ನಿಮ್ಮ ಹತ್ರ ತಗೊಂಡ್ರೆ ಇದು ಬರುತ್ತೆ, ಮಾರ್ಕೆಟಲ್ಲಿ ನೋಡ್ತೀನಿ ಸರ್ ನಿಮ್ಗೆ ಅರ್ಧ ಬೆಲೆಗೆಲ್ಲ ಸಿಗುತ್ತೆ, ಕಾಲು ಭಾಗಕ್ಕೂ ಸಿಗುತ್ತೆ ಅಂತ ಕೇಳಿ. ಆಯ್ತು ತಗೊಳ್ಳಿ, ಎಲ್ಲಿ ಬೇಕಾದ್ರೆ ತಗೊಳ್ಳಿ. ನಮ್ದು ಯಾಕೆ ಆ ರೇಟು ಅಂತ ನಮ್ಗೆ ಗೊತ್ತಿದೆ, ಯಾವ ಹಾಕಿರ್ತಕ್ಕಂಥ ದುಡ್ಡು ಯಾವ ಭಾಗಕ್ಕೆ ಹೋಗುತ್ತೆ ಅಂತ. ಇಲ್ಲಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ನೀವು ನಮ್ಮ ಹತ್ರನೇ ತೊಗೊಂಡು ಒಂದು ಉಂಗುರನೂ ಕೂಡ ಗುರು ಯೆಲ್ಲೋ ಸಫೈರ್ ಹಾಕಿ ನಿಮಗೆ 6 ಮಂತ್ಸಲ್ಲಿ ಚೇಂಜಸ್ ಆಗುತ್ತೆ. ಯಾಕೆಂದರೆ ಶನಿ ಕಾಂಬಿನೇಷನ್ನು ಚೆನ್ನಾಗಿದ್ದಾನೆ, ಅಟ್ಲೀಸ್ಟ್ ಬುಕ್ತಿಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಬುಧನೂ ಚೆನ್ನಾಗಿದ್ದಾನೆ, ಆಮೇಲೆ ಲಾಸ್ಟಲ್ಲಿ ಕೇತುನು ಸ್ವಲ್ಪ ಸುಮಾರಾಗಿ ಮುಕ್ಕಾಲು ಭಾಗ ಓಕೆ ಇದ್ದಾನೆ. ಸೊ ಇದನ್ನು ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಜ್ಯೋತಿಷ್ಯ ಕಲ್ತವ್ರಿಗೆ ಮಾತ್ರನೇ ಅದೃಷ್ಟ ಬರುತ್ತೆ ಹೊರತು ಬೇರೆಯವ್ರಿಗಲ್ಲ. 15 ದಿವಸದಲ್ಲಿ ಖಂಡಿತ ಕಲಿಬೋದು. ಇಷ್ಟು ಜನನ ತೋರಿಸ್ತಾ ಇದ್ದೀವಿ ಅಷ್ಟೇ ಸಾಕ್ಷಿ ಅಲ್ವಾ. ಯಾರೋ ಏನೋ ಬಡ್ಕತ್ತಾರೆ 15 ದಿವಸದಲ್ಲಿ ಕಲ್ಕೊಳ್ಳೋಕ್ಕಾಗಲ್ಲ ಅಂತ. ಬಂದು ನೋಡಬೇಕು, ಬಂದು ಕಲಿಬೇಕು. ಹೇಳೋರೆಲ್ಲ ನಮ್ಮ ಹತ್ರ ಕಲ್ತಿದ್ದಾರಾ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಯಾರೋ ಒಬ್ಬ ಏನೋ ಹೇಳ್ತಾರೆ 15 ದಿವಸ ಕಲಿಯೋಕ್ಕಾಗಲ್ಲ ಅಂತ. ಆ ನರಿಗಳು ದೊಡ್ಡ ನರಿ ಜೊತೆ ಹಿಂದೆ 10 ನರಿಗಳು ಹೇಳ್ತಾ ಇರ್ತವೆ. ನರಿಗಳ ಹತ್ರ ನ್ಯಾಯ ಕೇಳಕ್ಕೆ ಹೋಗಬಾರ್ದಂತೆ ಶಾಸ್ತ್ರದಲ್ಲಿ ಹೇಳಿರೋದು. ನರಿಗಳ ಹತ್ರ ನ್ಯಾಯ ಕೇಳಕ್ಕೆ ಹೋಗಬಾರ್ದು. ಆಮೇಲೆ ಕೆಲವು ಗುರುಗಳಿರ್ತಾರೆ, ಪಾಠ ಮಾಡ್ತಾ ಇರ್ತಾರೆ. ಮೂಲ ಗುರು ಯಾರ ಹತ್ರ ಕಲ್ತಿದ್ದಾರೆ ಅವ್ರ ಹೆಸರೇ ಬರಲ್ಲ ಅವ್ರಿಗೆಲ್ಲ. ಅಂಥ ವಿಚಿತ್ರ ಜನಗಳು. ಅವ್ರ ಹತ್ರ ಪಾಠ ಕೇಳಕ್ಕೆ ಹೋಗ್ತಾರೆ, ಅವ್ರನ್ನೂ ಗುರು ಮಾಡಿದ್ದಾರೆ. ನಾವು ಗುರು ದೀಕ್ಷೆನೇ ಕೊಟ್ಟಿರಲ್ಲ, ಅವರು ಗುರುಗಳಾಗ್ಬಿಟ್ಟಿರ್ತಾರೆ. ಅವ್ರ ಹತ್ರ ಹೋದವರೆಲ್ಲ ವಿದ್ಯೆ ನೈವೇದ್ಯ ಆಗಿಬಿಡುತ್ತೆ. ಅದು ಖಂಡಿತ ಆಗುತ್ತೆ. ಯಾರು ಪವರ್ ಬರಲ್ಲ ಅಲ್ಲಿ. ಅವ್ರು ಹೇಳ್ಕೊಡ್ಬೋದು ಅಷ್ಟೇ. ಪವರ್ ಬರಬೇಕು ಅಂತಂದರೆ ಆ ಒಂದು ಸರಸ್ವತಿಯ ಅಂಶ ಆ ಗುರುವಿನ ಜಾತಕದಲ್ಲಿ ಟ್ರಾನ್ಸ್ಫರ್ ಆಗೋ ಕಾಂಬಿನೇಷನ್ ಇರಬೇಕು. ನಮ್ಮಲ್ಲಿ ಆಸ್ಟ್ರೋಟಾಕ್ ಅಂತ ಒಂದು ಇದಿದೆ, ಆಲ್ ಓವರ್ ಇಂಡಿಯಾ 200 ಜನ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಯಾರೊಬ್ಬರು ಸ್ಟೂಡೆಂಟ್ ಕಳಿಸಿದ್ರು, ಸರ್ ಈ ತಿಂಗಳು ಸಂಪಾದನೆ ಅಂತ 1.5 ಲಕ್ಷ ಸಂಪಾದನೆ ಮಾಡಿದ್ದಾರೆ. ಹೇಗೆ ಬಂತು 1.5 ಲಕ್ಷ ಸಂಪಾದನೆ? ಆ ಒಂದು ಗುರುವಿನ ದಾನ ಅದರಲ್ಲಿ ಇರಬೇಕಲ್ಲಿ. ಗುರು ಶ್ರೇಷ್ಠವಾಗಿರಬೇಕು. ಗುರು ಯಾರಿಗೆ ಶ್ರೇಷ್ಠವಾಗಿರುತ್ತೋ ಅವರು ವಿದ್ಯಾದಾನ ಮಾಡೋಕ್ಕೆ ಅರ್ಹರಾಗಿರಬೇಕು. ಕೆಲವು ಮನೆಗಳಿರ್ತವೆ ಗುರು ಎಲ್ಲಿರ್ತಾನೆ ಅಂತ. ಹಾಗೆ ಬುಧನೂ ಕೂಡ ಬುದ್ಧಿವಂತಿಕೆಯಿಂದ ಅವ್ರು ಕೊಡಬೇಕು ಅಂದರೆ ಬುಧನೂ ಚೆನ್ನಾಗಿರ್ಬೇಕಲ್ಲಿ. ಇವೆರಡು ಕಾಂಬಿನೇಷನ್ನು ಅವರ ಜಾತಕದಲ್ಲಿ ಚೆನ್ನಾಗಿದ್ದರೆ ಯಾರಿಗೆ ಹೇಳ್ಕೊಡ್ತಾರೋ ಅವರು ಫೇಮಸ್ ಆಗ್ತಾರೆ. ಎಲ್ಲರ ಹತ್ರ ಕಲಿಯೋರು ಯಾರೂ ಫೇಮಸ್ ಆಗಿಲ್ಲ. ತುಂಬ ಜನ ಬೆಂಗಳೂರಲ್ಲಿ ಸಾಕಷ್ಟು ಜನ ಜ್ಯೋತಿಷ್ಯ ಕಲಿತಾ ಇದ್ದಾರೆ, ಬೇರೆ ಬೇರೆ ಕಡೆ ಎಷ್ಟೊಂದು ಜನ ಕಲಿತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರ ಕೆಳಗಡೆ ಕಲ್ತಿರೋರು ಯಾರೂ ಫೇಮಸ್ ಆಗಿಲ್ಲ. ಎಲ್ಲಿ ಕಲ್ತ್ರೆ ಯಾರು ಫೇಮಸ್ ಆಗ್ತಾರೆ ಅಂದರೆ ಅವರ ಜಾತಕದಲ್ಲಿ ಹಿಂಗೆ ಒಂಥರ ಗುರು ಶಿಷ್ಯ ಪರಂಪರೆ ಇರೋರು ಮಾತ್ರ ಉದ್ಧಾರ ಆಗ್ತಾರೆ. ಇದು ನಾನು ನಮ್ಮ ಗುರುಗಳು ಹೇಳಿದ್ದು. ನೀನು ಅನೇಕ ಜನಕ್ಕೆ ಜ್ಯೋತಿಷ್ಯ ಹೇಳಿ ಅವರಿಗೆ ಜೀವನ ಹೇಗೆ ನಡೆಸಬೇಕು ಅಂತ ಬರುತ್ತೆ. ಯಾರು ನಿನಗೆ ರಿವರ್ಸ್ ಮಾಡ್ತಾರೋ ಅವ್ರಿಗೆ ಹಾಗೇ ರಿವರ್ಸ್ ಆಗುತ್ತೆ. ಯಾಕೆಂದರೆ ಗುರು ಡೇಂಜರಸ್ ಪೊಸಿಷನಲ್ಲಿ ಕೂತಿದ್ದಾರೆ. ನನ್ನ ಜಾತಕದಲ್ಲಿ ಗುರು ಭಾಳ ಡೇಂಜರಸ್ ಪೊಸಿಷನಲ್ಲಿ ಕೊಂಡಿದ್ದಾರೆ. ವೆರಿ ಡೇಂಜರಸ್. ತಿರುಗಿಬಿಟ್ಟ ಅಂತಂದರೆ ಹಂಗೆ ತಿರುಗಿಬಿಡುತ್ತೆ. ತಾತ್ಕಾಲಿಕವಾಗಿರ್ತಕ್ಕಂಥ ಗ್ರೋತ್. ಯಾರ್ಯಾರು ನಕ್ಷತ್ರ ನಾಡಿ ಬಗ್ಗೆ ಮಾತಾಡ್ತಾರೆ ಹಾಗೆ ಹೀಗೆ ಅವರೆಲ್ಲ ಡೌನ್ ಆಗಿಬಿಡುತ್ತಂಗೆ. ಯಾಕಂದರೆ ಸತ್ಯ ಗ್ರಹಗಳಿಗೆ ಗೊತ್ತು, ಹೇಳೋನಿಗೆ ಗೊತ್ತಿರಲ್ಲ. ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಗುರುಜಿ ಅವರು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಎಲ್ಲ ಕಡೆ ಅಸ್ಟ್ರಾಲಜಿ ನೋಡಿದೆ, ಬಟ್ ಇವ್ರದ್ದು ಒಂಥರ ಚೆನ್ನಾಗಿದ್ದಾರೆ. ಆಮೇಲೆ ಡೈರೆಕ್ಟ್ ಇಟ್ ಏನಿದ್ರು ನೇರವಾಗಿ ಹೇಳ್ತಾರೆ. ಯಾವುದೇ ಜಾತಿ ಮತ ಪಂಥ ಏನಿಲ್ಲ. ಸೊ ಎಲ್ಲರಿಗೂ ನಾನು ಬೇಸಿಕ್ಕು ನಕ್ಷತ್ರ ನಾಡಿ ಕಲ್ತಿದ್ದೀನಿ, ಎನ್ಕೋಪಿಡಿಯಾ ಕಲ್ತಿದ್ದೀನಿ, ನ್ಯೂಮರಾಲಜಿ ಕಲ್ತಿದ್ದೀನಿ.
ಸೊ ಇದರಿಂದ ನನ್ನ ಲೈಫು ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಯಾವಾಗ ಕಲ್ತ ಮೇಲೆ ನನ್ನ ಲೈಫಲ್ಲಿ ಚೆನ್ನಾಗಿ ಜನ ಮನ್ನಣೆ ಆಗಿ ಎಲ್ಲ ಹೇಳೋ ರೆಮಿಡಿಗಳೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ನಾನು